ಏನು ಗುರು ನೈಟ್ 9:30 ಶೋ ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ನಾವು ನಮ್ದೇನು ದುಡ್ಡು ಸುಮ್ಮನೆ ಬರಲ್ಲ. 100% నిజంగానే నిజాయితీగా ఉండే వాళ్ళని నువ్వు మోసం చేస్తే ಇದು ವೇಸ್ಟೇ. ನಮ್ಮ ಮಾಮೂಲಿ 200 ರೂಪಾಯಿ ಸಿಕ್ಕೆಟೇ ಸಾಕಾಗಿದ್ದು 300 ಕೊಟ್ಟಿದ್ದು ವೇಸ್ಟೇನೆ. ಮೂವಿ ಮಾತ್ರ ಸಕ್ಕತ್ತಾಗೈತೆ. ಬ್ಲಾಕ್ ಎಕ್ಸ್ಪೆಕ್ಟೇಷನ್ ಅವ್ರ ಅಮ್ಮ ಅದಕ್ಕಿನ್ನ DSP ಸರ್ ಸಖತ್ತಾಗಿ ಬಿಡ್ತಿದ್ದಾರೆ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತುಮಕೂರಿನ ಪ್ರಶಾಂತ್ ಚಿತ್ರಮಂದಿರದಲ್ಲಿದ್ದೇವೆ. ನಟ ಅಲ್ಲು ಅರ್ಜುನ್ ನಟನೆಯಲ್ಲಿ ಮೂಡಿ ಬಂದಿರುವಂತಹ ಸಿನಿಮಾ ಪುಷ್ಪ 2 ಸಿನಿಮಾವು ಅರ್ಲಿ ನೈಟ್ ಶೋ ಸಿನಿಮಾವು ಇವತ್ತು ಬಿಡುಗಡೆಯಾಗಿದೆ. ಸಿನಿಮಾ ನೋಡಿ ಹೊರಬಂದಂತಹ ಪ್ರೇಕ್ಷಕರು ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿ ಇಲ್ಲೋ ಬೆಲ್ಲೈಕನ್ನ ಟನ್ ಅಂತ ಬರ್ಸಿ. ಸೊ ಲೆಟ್ಸ್ ಗೆಟ್ ಇನ್. ಮೂವಿನಾ ಯಾವ ಮೂವಿ? ಪುಷ್ಪ 2 ಮೂವಿ ಐಪ್ ಕೊಡಲಿ, ಬೇಡ ಅನ್ನಲ್ಲ ನಾವು. ನೀವು ಹೆಂಗೆ ಪ್ರಮೋಷನ್ ಮಾಡ್ತೀರೋ ಹಂಗೆ ನಾವು ಬರ್ತೀವಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು, ಆಯಿತಾ? ಅದ್ರ ಮೇಲೆ ನಮ್ಗೆ ಬೇಕಾಗಿಲ್ಲ. ನೀವು ಹೆಂಗೆ ಎಕ್ಸ್ಪೆಕ್ಟೇಷನ್ ಕೊಡ್ತೀರೋ ನಾವು ಆ ರೇಂಜಿಗೆ ನಾವು ಅದ್ರ ತಕ್ಕಂಗೆ ನಾವು ಬರ್ತೀವಿ. ಇವಾಗ ಬಂದು ನಾವು ಈ ನೈಟ್ 9:30 ಶೋ ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ನಾವು ನಮ್ದೇನು ದುಡ್ಡು ಸುಮ್ಮನೆ ಬರಲ್ಲ. ನೀವು ಕೊಟ್ಟಿರೋ ಐಪ್ ನಾ ಬಂದಿದ್ದೀನಿ. ಆದರೆ ಹೆಂಗಿರ್ಬೇಕಂದ್ರೆ ನೀನು ಮೂವಿ ಕರೆಕ್ಟಾಗಿ ತೆಗ್ದಿದೀಯಾ, ಅದ್ರ ತಕ್ಕಂಗೆ ನಾವು ಬರೋಣ, ಇಲ್ಲ ಅಂದಿಲ್ಲ. ಏನು ಇಲ್ದಿರೋ ಸ್ಟೋರಿಗೆ ತಂದುಬಿಟ್ಟು ನಮ್ಮನ್ನು ಐಪು ಪ್ರಪಂಚದಲ್ಲೇ ಮಗದಿರೋ ನಂತರ ಇನ್ನೊಬ್ಬರ ನಂತರ ಅಲ್ಲು ಅರ್ಜುನ್ ನಂತರ ಹೀಗೆ ಹೊಗಳೋದು ಬೇಡ. ಇಂಡಸ್ಟ್ರಿಯಲ್ಲಿ ತುಂಬ ಜನ ಅವರೇ, ನಂದು ಅನ್ನೋದು ಬಿಟ್ಬಿಟ್ಟು ತುಂಬ ಜನ ಬಂದವರು ಇಂಡಸ್ಟ್ರಿಗೆ. ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಒಬ್ಬರು ಆ್ಯಕ್ಟರ್ ಆಗಿ ಬಂದಿರೋರೆ. ಚೆನ್ನಾಗಿರೋಣ, ಚೆನ್ನಾಗಿರಿಸೋಣ. ನಾವು ಮೂವಿ ಲವರ್ಸ್ ನೋಡೋಕ್ಕೆ ಬಂದಿದ್ದೀವಿ, ಬೇರೆ ಏನೂ ಇಲ್ಲ. ಮೂವಿಯಲ್ಲಿ ಏನೇ ಇದ್ದರೆ ಆಚೆ ಬರೋನು ಕೇಳಿಬಿಟ್ಟು ಆಮೇಲೆ ನಂಗೆ ಹೇಳಿ. ಅಂದರೆ ಪುಷ್ಪ ಬೆಟರು ಪುಷ್ಪ 1. ಪುಷ್ಪ 1 ಬೆಟರು, ಇದಕ್ಕಿಂತ ತುಂಬ ಬೆಟರ್ ಪುಷ್ಪ 1. ಚೆನ್ನಾಗಿದೆ. ಇವರು ಚೆನ್ನಾಗಿಲ್ಲ ಗುರು. ಸೂಪರ್ ಮೂವಿ. ಪುಷ್ಪ 1ಗಿಂತ ಚೆನ್ನಾಗಿದೆಯಾ? ಹಾಂ ಸರ್, ಸೂಪರ್. ಚೆನ್ನಾಗಿಲ್ಲ ಸರ್. ಪುಷ್ಪ 1ಗಿಂತ ಚೆನ್ನಾಗಿದೆ. ಪುಷ್ಪ 1 ಅದು ಚೆನ್ನಾಗಿದೆ ಸರ್, ಚೆನ್ನಾಗಿಲ್ಲ ಮೂವಿ. 300 ಕೊಟ್ಟಿದ್ದು ವೇಸ್ಟೇ. ನಮ್ಮ ಮಾಮೂಲಿ 200 ರೂಪಾಯಿ ಸಿಕ್ಕೆಟೇ ಸಾಕಾಗಿದ್ದು 300 ಕೊಟ್ಟಿದ್ದು ವೇಸ್ಟೇನೆ. ಕರ್ಮ ಅಂತ ಎಲ್ಲೂ ಹೋಗೋದಿಲ್ಲ. ಇದು 100% ನಿಜ. నీతో నిజంగానే నిజాయితీగా ఉండే వాళ్ళని నువ్వు మోసం చేస్తే ಖಂಡಿತ ಇದು ಕರೆಕ್ಟಾಗಿ ಕೇಳಿಸುತ್ತೆ ಅವ್ರಿಗೆ. ಅದಕ್ಕಿಂತ ಇದು ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸಿನಿಮಾ? ಒಂದಾಗ್ತಾರಲ್ಲ ಅದು ಚೆನ್ನಾಗಿದೆ. ಆ್ಯಕ್ಟಿಂಗ್ ಚೆನ್ನಾಗಿ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಆಮೇಲೆ ಫ್ಯಾಮಿಲಿ ನೋಡ್ಬೋದು, ಚೆನ್ನಾಗಿದೆ. ಟೋಟಲಿ ಎಷ್ಟು ರೇಟಿಂಗ್ ಕೊಡ್ತೀರಾ ಸಿನಿಮಾಗೆ? 5ಕ್ಕೆ ಎಷ್ಟು ರೇಟಿಂಗ್? 5ಕ್ಕೆ 5 ಕೊಡ್ಬೋದು, ತುಂಬ ಚೆನ್ನಾಗಿದೆ. ಬಂದಿದ್ದು ಏನು ಇಷ್ಟ ಆಯಿತು? ಏನು ಸ್ವಲ್ಪನೂ ಸ್ಟೋರಿನೇ ಇಲ್ಲ, ಏನು ಬೇಕು ತೆಗೆದುಬಿಟ್ಟಿದ್ದಾರೆ. ಸರಿಯಾಗಿ ಇಲ್ಲ ಸರ್, ಹೇಳಿದ್ನಲ್ಲ ಅವಾಗಲೇ. ಚೆನ್ನಾಗೈತೆ. ಏನು ಗುರು ಸರಿಯಾಗಿದೆ. ಚೆನ್ನಾಗಿದೆ ಸರ್. ಹೇಗಿದೆ ಸರ್? ಬೇಡ ತೆಗಿಯೋದಿಲ್ಲ. ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸರಿಯಾಗಿದೆ. ಹೇಗಿದೆ? ಚೆನ್ನಾಗಿದೆ. ಸರಿಯಾಗಿದೆ. ಹೇಗಿದೆ ಸರ್ ಸಿನಿಮಾ? ಸೂಪರ್ ಸೂಪರ್. ನೈಸ್, ಗುಡ್, ಚೆನ್ನಾಯ್ತು. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ. ಇಷ್ಟ ಆಯಿತು ಸಿನಿಮಾ? ಅಲ್ಲು ಅರ್ಜುನ್ ಆ್ಯಕ್ಟಿಂಗ್ ಅಲ್ಟಿಮೇಟು. ಚೆನ್ನಾಗಿದೆ, సూపర్. సూపర్ ఫ్యాంటాస్టిక్. ఎక్కడే కానీ ఒక నిమిషం కూడా ఖాళీ కూర్చోబెట్టలే. ನಾ ಸಿನಿಮಾ ಮಾತ್ರ ಸೂಪರ್ ಹಿಟ್ಟು. ಪುಷ್ಪ 1ಗಿಂತ ಮಾಸ್ ಹಿಟ್ಟಾಗೈತೆ. ಫೈಟ್ ಸೀನ್ ಒಂದೊಂದು ಐತೆ, ಭಯಂಕರ ಐತೆ. ಸಿನಿಮಾ ಮಾತ್ರ ಭಯಂಕರ ಐತೆ. ನಾನು 5ಕ್ಕೆ 5 ಕೊಡ್ತೀನಿ. ಚೆನ್ನಾಗಿಲ್ಲ ಗುರು.
ಚೆನ್ನಾಗಿದೆ. ಅವರೇಜ್. ಚೆನ್ನಾಗಿದೆ. ಸೂಪರ್. ಆವ್ರೇಜ್. ಗುಡ್. ಚೆನ್ನಾಗೈತೆ. ಕ್ಲೈಮ್ಯಾಕ್ಸ್ ಮಾತ್ರ ಚಿಂದಿ. ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ? ಹಾಂ, ರೀಚ್ ಆಗಿದೆ. ಫೈರ್ ಸೂಪರ್ ಸೂಪರ್ ಚೆನ್ನಾಗಿದೆ. ಚೆನ್ನಾಗೈತೆ. ಸೈಕಾಗಿತ್ತು. ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ಎಕ್ಸಲೆಂಟ್. ಸೂಪರ್ ಬ್ರೋ. ಸೂಪರ್ ಸೂಪರ್. ಮೂವಿ ಮಾತ್ರ ಸೂಪರ್. ಪುಷ್ಪ ಬ್ಲಾಕ್ ಬಸ್ಟರ್. ಪರವಾಗಿಲ್ಲ ಅಷ್ಟೇ. ಆವ್ರೇಜ್ ಬ್ರೋ. ಸೂಪರ್ ಮಾಸ್. ಸೂಪರ್ ಆಗಿದೆ ಫಿಲಮ್ ಮಾತ್ರ. ಸೂಪರ್ ಅಲ್ಟೈ. ಸೂಪರ್ ಮೂವಿ. ಸೂಪರ್ ಆಗೈತೆ. ಸೂಪರ್ ಸೂಪರ್ ವಂಡರ್ಫುಲ್. ಅಲ್ಲು ಅರ್ಜುನ್ ಫ್ಯಾನ್ಸ್ ನಾವು. ಸಖತ್ತಾಗಿತ್ತು. నైస్ మూవీ. బాగుంది. ನೆಕ್ಸ್ಟ್ ಲೆವೆಲ್. ಸೂಪರ್ ಆಗಿತ್ತು ಸರ್. ಅಣ್ಣ ಫುಲ್ಲು ಬೆಂಕಿ ಮೂವಿ. ಲಾಸ್ಟಲ್ಲಿ ಅವ್ರ ಅಣ್ಣ ಯಾವಾಗ ಬಂದೋ 5 ನಿಮಿಷ ಅಷ್ಟೇ ಬೇಜಾರು, ಬಿಟ್ಟರೆ ಮೂವಿ ಬೊಂಬಾಟು. ಸೂಪರ್ ಸೈಕ್ ಮೂವಿ ಸೈಕ್. DSP BGM ಮಾತ್ರ ಸೈಕ್ ಅಣ್ಣ. ಯಾರು ಹಂಗೆ ಮಾಡಲ್ಲ. ಡಬಲ್ ಫೈರ್, ವರ್ಲ್ಡ್ ಫೈರ್ ತಗ್ಗೇದೆಲೆ. ಸೂಪರ್ ಆಗಿದೆ, ಏನು ತೊಂದರೆ ಇಲ್ಲ. ಲಾಸ್ಟಿಗೆ ಡಾಲಿ ಬರ್ತಾನೆ, 3 ಬಂದರೂ ಬರ್ಬೋದು. ಚೆನ್ನಾಗಿತ್ತು. ಚೆನ್ನಾಗಿದೆ. ಸೂಪರ್ ಆಗಿತ್ತು. ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ಸರ್? ಸೀನು ಫುಲ್ ಎಲ್ಲ ಇಷ್ಟ ಆಯ್ತು. BGM ಸೂಪರ್. BGM DSP ಸರ್ ಸಖತ್ತಾಗಿ ಬಿಡ್ತಿದ್ರು. ಒಂದಿನ ಚೆನ್ನಾಗಿದೆ. ಪುಷ್ಪ 3 ಇದೆ, ಬಂದು ತೆಗಿತಾರಂತೆ, ನೋಡೋಣ. ಅದು ಒಂದು 3 years ಬೇಕಾಗುತ್ತೆ. ಪುಷ್ಪ 2 ಮೂವಿ ಜಾಸ್ತಿ ಚೆನ್ನಾಗಿದೆ ನೋಡೋಕ್ಕೆ. ಇಂಟರ್ವಲ್ ಫೈಟ್ ಇರುತ್ತೆ, ಒಂದು ಜಾತ್ರಾ ಫೈಟು ಸೂಪರ್ ಚೆನ್ನಾಗಿದೆ ನೋಡೋಕ್ಕೆ. ನೀವು 2 ಕಣ್ಣು ಸರಿಯಾಗಲ್ಲ. ಅಲ್ಲು ಅರ್ಜುನ್ಗೋಸ್ಕರನೂ ಎಲ್ಲ ಅದು ಸ್ಮಗ್ಲಿಂಗು ಅದು ಎಲ್ಲ ಸೇರಿ ಜಾಸ್ತಿ ಚೆನ್ನಾಗಿದೆ, ನೋಡಬೇಕು. ಜಾಸ್ತಿ ಇನ್ನೂ ಜಾಸ್ತಿ ಆಗಿದೆ ರೀಚು. ಚೆನ್ನಾಗಿದೆ ಬ್ರೋ. ನಾವು ಯೂಜ್ ಅಲ್ಲು ಅರ್ಜುನ್ ಫ್ಯಾನ್ ನಾವು. ಮೂವಿ ಮಾತ್ರ ಸಕ್ಕತ್ತಾಗೈತೆ. ಬ್ಲಾಕ್ ಬಗ್ ಎಕ್ಸ್ಪೆಕ್ಟೇಷನ್ ಅವ್ರ ಅಮ್ಮ ಅದಕ್ಕಿನ್ನ ಐತೆ. ಆ್ಯಕ್ಟಿಂಗ್ ಮಾತ್ರ ಪೀಕ್ಸು. ಎಲಿವೇಶನು ಆ್ಯಕ್ಟಿಂಗ್ ಪರ್ಫೆಕ್ಟ್ ಮ್ಯಾಚು. ಲಿಂಕ್ ಇದೆ, ಪಕ್ಕ ಲಿಂಕ್ ಇದೆ. ಇನ್ನೂ 3 ಇದೆ, ಅದು ಹೆಂಗಿರ್ತದ ಗೊತ್ತಿಲ್ಲ. ಆ್ಯಕ್ಟಿಂಗ್ ಮಾತ್ರ ಗಂಗಮ್ಮತ್ತಲ್ಲಿ ಜಾತ್ರೆ ಅದು ಮಾತ್ರ ಅಸಲ್ ತಗ್ಗದಲ್ಲೇ. ಫೈಟ್ಸ್ ಮಾತ್ರ ಸಕ್ಕತ್ತಾಗಿದೆ, ಸಾಂಗ್ಸು ಸಕ್ಕತ್ತಾಗಿದೆ, ಡ್ಯಾನ್ಸು ವಿಂಟೇಜ್ ಬನ್ನಿ ನೋಡ್ಬೋದು. ದುಡ್ಡು ಜಾಸ್ತಿ ಆಗಿದ್ರೆ ಈ ಫಿಲಮ್ ಬರ್ಬೇಕಷ್ಟೇ, ಇಲ್ಲಾಂದರೆ ಬರಬಾರ್ದು. ಇದಾಗಿತ್ತು ಅರ್ಲಿ ನೈಟ್ ಶೋ ರಿವ್ಯೂ. ಕ್ಯಾಮ್ರಾಮನ್ ಜಮೀಲ್ ರಾಜ್ ಜೊತೆ ನಾನು ಶೈಕ್. ಮುಂದಿನ ವಿಡಿಯೋ ಜೊತೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಬಾಯ್. JRF ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. JRF ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. JRF ಶೋ ಟೈಮ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ತ್ರಿಬಲ್ ರೈಡಿಂಗ್ ಚಿತ್ರದ ನಿರ್ದೇಶಕ ಮಹೇಶ್ ಗೌಡ ಮಾತಾಡ್ತೀನಿ. ನೀವು ಕೂಡಲೇ JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ರಿಗೂ. JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.